ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅನೇಕ ಋಷಿಮುನಿಗಳು ತಪಸ್ಸನ್ನಾಚರಿಸಿ ತಮ್ಮ ಸಾಧನೆಗಳನ್ನು ಈಡೇರಿಸಿಕೊಂಡಿರುವ ಕಥೆಗಳನ್ನು ಕೇಳಿದ್ದೇವೆ. ಹೆಚ್ಚಿನವರು ನಿಯಮಿತವಾಗಿ ತಮ್ಮ ದಿನನಿತ್ಯ ವೃತ್ತಿಗಳನ್ನು, ದೇಹ ಬಾಧೆಗಳನ್ನು ತೀರಿಸಿಕೊಂಡು ಧ್ಯಾನಕ್ಕೆ ಕುಳಿತುಕೊಂಡರೆ ಇನ್ನೂ ಕೆಲವು ಮಂದಿ, ಉದಾಹರಣೆಗೆ ವಾಲ್ಮೀಕಿ, ಚೌವನ ಮೊದಲಾದವರು ಅನ್ನ ಆಹಾರಗಳನ್ನು, ದೇಹ ಬಾಧೆಗಳನ್ನು ತೊರೆದು ತಪಸ್ಸನ್ನಾಚರಿಸ್ತಾ ಇದ್ರು. ಅಂದರೆ ಅವುಗಳನ್ನೆಲ್ಲ ಕ್ರಮೇಣ ನಿಯಂತ್ರಣಕ್ಕೆ ತಂದುಕೊಂಡು ದೀರ್ಘಕಾಲ ತಪಸ್ಸನ್ನಾಚರಿಸ್ತಾ ಇದ್ರು. ಅವರ ತಪಸ್ಸು ಎಷ್ಟು ಕಠಿಣವಾಗಿತ್ತೆಂದರೆ ಮೈಮೇಲೆ ಹುತ್ತ ಬೆಳೆದದ್ದು ಕೂಡ ಅವರ ಗಮನಕ್ಕೆ ಬರ್ತಾ ಇರಲಿಲ್ಲ. ಕಾರಣ, ಏಕಾಗ್ರತಾ ಧ್ಯಾನದಿಂದ ಅವರು ಬಹಿರ್ಮುಖಗೊಳ್ಳುವುದೇ ಇಲ್ಲ. ಚೌವನ ವಾಲ್ಮೀಕಿ ಕತೆ ಹೀಗಾದರೆ, ಇನ್ನೊಬ್ಬ ಮುನಿ ಇದ್ದ. ಆತನ ತಲೆಯಲ್ಲಿ ಜಟೆ ಬೆಳೆದುದಲ್ಲದೆ ಅದರಲ್ಲಿ ಗುಬ್ಬಚ್ಚಿಗಳು ನಿಶ್ಚಿಂತೆಯಿಂದ ಗೂಡು ಕಟ್ಟಿದ್ವಂತೆ. ಬರೀ ಒಂದೆರಡು ದಿನಗಳ ಗೂಡಲ್ಲ, ಆ ಗುಬ್ಬಚ್ಚಿ ದಂಪತಿಗಳು ಗೂಡು ಕಟ್ಟಿ ವಾಸ ಮಾಡಿ ಮಕ್ಕಳಾದವು, ಮರಿ ಮಕ್ಕಳಾದವು, ಅವುಗಳ ಮಕ್ಕಳಿಗೂ ಮಕ್ಕಳಾದವಂತೆ. ಈ ಮುನಿ ಯಾರು, ಈತನ ವಿಶೇಷತೆ ಏನು ಎಂಬುದನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಹಿಂದಿನ ಒಂದು ಕಾಲದಲ್ಲಿ ಒಂದು ಬ್ರಾಹ್ಮಣ ದಂಪತಿಗೆ ಮಕ್ಕಳಿರಲಿಲ್ಲ. ಹೀಗೆ ಬಹುಕಾಲದ ನಂತರ ಒಬ್ಬ ಮಗ ಹುಟ್ಟಿದ. ಅವನಿಗೆ ಜಬಾಲಿ ಎಂದು ಹೆಸರಿಟ್ಟರು. ಆ ಮಗುವು ಸುಂದರನೂ ಚುರುಕು ಬುದ್ಧಿವಂತನೂ ಆಗಿದ್ದ. ಬ್ರಹ್ಮೋಪದೇಶವನ್ನು ಪಡೆದ ಬಾಲಕ ವೇದ ಅಧ್ಯಯನಕ್ಕೆಂದು ತೆರಳಿದ. ವೇದಾಧ್ಯಯನ ಪಾರಂಗತನಾದ ಜಬಾಲಿ ವನವೊಂದರಲ್ಲಿ ತಪೋನಿರತನಾದ. ಮೊದಲು ದೇಹ ಬಾಧೆಗಳನ್ನು ತೀರಿಸಲು ತಪಸ್ಸಿನಿಂದ ಬಹಿರ್ಮುಖನಾಗುತ್ತಿದ್ದ. ಮತ್ತೆ ಹಣ್ಣು ಹಂಪಲುಗಳನ್ನು ಮಾತ್ರ ಸೇವಿಸುತ್ತಾ ಧ್ಯಾನಸ್ಥನಾಗುತ್ತಿದ್ದ. ಕ್ರಮೇಣ ಎಲೆಗಳನ್ನು ತಿಂದು ಕೇವಲ ನೀರು ಕುಡಿಯುತ್ತಾ ತಪಸ್ಸು ಮಾಡಲು ತೊಡಗಿದ. ಮುಂದೆ ಆತನಿಗೆ ತಾನು ಅದ್ವಿತೀಯ ತಪಸ್ವಿಯಾಗಬೇಕೆಂದು ಇಚ್ಛೆ ಉಂಟಾಯಿತು. ಪ್ರಶಾಂತವಾದ ನಿಸರ್ಗ ರಮಣೀಯವಾದ ಕಡಲ ತಡಿಯ ಸ್ಥಳವನ್ನಾಯ್ದು ನಾರ್ಮುಡಿಯನ್ನುಟ್ಟು ಕೃಷ್ಣಾಜಿನವನ್ನು ಹೊದ್ದುಕೊಂಡು ತಪೋಮಗ್ನನಾದನು ಜಬಾಲಿ. ಅತ್ತಿತ್ತ ಮಿಸುಕಾಡದೆ ಕೆಲ ಕಾಲದಿಂದ ತಪಸ್ಸನ್ನಾಚರಿಸುತ್ತಿದ್ದ ಜಬಾಲಿಯನ್ನು ಎರಡು ಗುಬ್ಬಚ್ಚಿ ದಂಪತಿಗಳು ನೋಡಿದವು. ಆತನ ಶಿರದಲ್ಲಿ ಸಮೃದ್ಧವಾಗಿ ಕೂದಲು ಬೆಳೆದಿದ್ದನ್ನು ಸೂಕ್ಷ್ಮವಾಗಿ ಗಮನಿಸಿದ ಆ ಪಕ್ಷಿಗಳು ತಮ್ಮ ವಾಸಕ್ಕಾಗಿ ಗೂಡು ಕಟ್ಟಲು ಇದು ಪ್ರಶಸ್ತ ಜಾಗವೆಂದು ಹುಲ್ಲು ಕಸ ಕಡ್ಡಿಗಳನ್ನು ತಂದು ಪುಟ್ಟದಾದ ತಮಗೆ ವಾಸಿಸಲು ಯೋಗ್ಯವಾದ ಮನೆಯನ್ನು ಕಟ್ಟಿದವು. ಹೀಗೆ ಹಲವು ದಿನಗಳು ಉರುಳಿದವು. ಆ ಪಕ್ಷಿಗಳಿಗೆ ಮಕ್ಕಳಾದವು. ಮಕ್ಕಳೊಂದಿಗೆ ಸುಖವಾದ ಸಂಸಾರ ಮಾಡುತ್ತಾ ಹಾಯಾಗಿದ್ದವು. ಕಾಲ ಕಳೆದಂತೆ ಆ ಮಕ್ಕಳಿಗೂ ಮಕ್ಕಳಾದವು. ಈಗಲೂ ಜಬಾಲಿ ಕದಲದೆ ತನ್ನ ಏಕೋ ಧ್ಯಾನದಲ್ಲಿದ್ದ. ಹೀಗಿರಲು ಕಾಲ ಉರುಳಲು ಮುದಿ ಹಕ್ಕಿಗಳು ಹಸು ನೀಗಿದವು. ಅವುಗಳ ಮರಿಮಕ್ಕಳಿಗೂ ಮಕ್ಕಳಾದವು. ಎಷ್ಟೋ ಕಾಲದ ನಂತರ ಜಬಾಲಿ ತಪಸ್ಸಿನಿಂದ ಇದ್ದಕ್ಕಿದ್ದಂತೆ ಬಹಿರ್ಮುಖನಾದ. ತನ್ನ ಶಿರದಲ್ಲಿ ಗುಬ್ಬಚ್ಚಿ ಸಂಸಾರ ಮಾಡಿರೋದನ್ನು ನೋಡಿ ಆಶ್ಚರ್ಯಪಟ್ಟ. ಜೊತೆಗೆ ತನ್ನ ದಿವ್ಯ ಚಕ್ಷುವಿನಿಂದ ನೋಡಿ ತಲೆಯಲ್ಲಿ ಗುಬ್ಬಚ್ಚಿಗಳ 3ನೇ ತಲೆಮಾರಿನ ಸಂಸಾರವಿದೆ ಎಂದು ತಿಳಿದ. ಏಕೆಂದರೆ ತಾನು ಹೀಗಿರಬೇಕಾದರೆ ತನ್ನಷ್ಟು ಅದ್ವಿತೀಯನೆನಿಸಿದ ತಪಸ್ವಿ ಬಹುಶಃ ಬೇರ್ಯಾರೂ ಇಲ್ಲ ಎನ್ನುವ ಜಂಬವು ಅವನಿಗೆ ಉಂಟಾಯಿತು. ಈ ಒಂದು ಮನೋಭಾವದಲ್ಲಿಯೇ ದೇಶ ಸಂಚಾರವನ್ನು ಕೈಗೊಂಡನು. ಹೀಗೆ ದೇಶಾಟನೆ ಮಾಡುತ್ತಾ ತನ್ನಷ್ಟು ಮಹಾತ್ಮನೂ ಧರ್ಮಾತ್ಮನೂ ಆದ ತಪಸ್ವಿ ಬೇರೆಲ್ಲೂ ಇರಲು ಸಾಧ್ಯವಿಲ್ಲವೆಂದು ಯೋಚಿಸುತ್ತಾ ಒಂದೆಡೆ ಕುಳಿತಿದ್ದಾಗ, ಅಯ್ಯ, ನಿನಗಿಂತ ಶ್ರೇಷ್ಠ ತಪಸ್ವಿಗಳಿದ್ದಾರೆ. ವಾರಣಾಸಿಯಲ್ಲಿರುವ ತುಲಾಧಾರನಿಗೆ ನೀನು ಸಮಾನನಲ್ಲ ಎಂಬ ಅಶರೀರವಾಣಿ ಕೇಳಿಸಿತು. ಇದನ್ನು ಕೇಳಿದ ಜಬಾಲಿಗೆ ತುಲಾಧಾರನನ್ನು ಕಾಣಲೇಬೇಕೆಂಬ ತವಕ ಉಂಟಾಯಿತು. ಸರಿ, ವಾರಣಾಸಿಯ ದಾರಿ ಹಿಡಿದನು. ಹೀಗೆ ಕಾಲ್ನಡಿಗೆಯಲ್ಲೇ ನಡೆಯುತ್ತಾ ಭಿಕ್ಷಾಟನೆಯಿಂದ ಉದರ ಪೋಷಣೆ ಮಾಡುತ್ತಾ ವಾರಣಾಸಿಗೆ ತಲುಪಿದ. ಜಬಾಲಿಗೆ ತುಲಾಧಾರನ ದರ್ಶನವಾಯಿತು. ತುಲಾಧಾರನು ಪರಮ ತಪಸ್ವಿಗಳು ಬರಬೇಕು ಎಂದು ಅತ್ಯಂತ ವಿನೀತ ಭಾವದಿಂದ ಜಬಾಲಿಯನ್ನು ಸ್ವಾಗತಿಸಿ ಸತ್ಕರಿಸಿದನು. ಬಳಿಕ ಮಾತನಾಡುತ್ತಾ, ತಾವು ಮಹಾ ತಪಸ್ವಿಗಳು,
ತಲೆಯಲ್ಲಿ ಹಕ್ಕಿಗೂಡು ಕಟ್ಟಿ ಸಂಸಾರ ಮಾಡಿದರೂ ಏಕಾಗ್ರತೆಗೆ ಭಂಗವಾಗದೆ ನಿರ್ಲಿಪ್ತರಾಗಿ ಉಗ್ರ ತಪೋನಿಷ್ಠರಾದಿರಿ ಎಂದು ಸ್ವತಃ ನೋಡಿದವರಂತೆ ಹೇಳಿದನು. ಜಬಾಲಿಗೆ ಪರಮಾಶ್ಚರ್ಯವಾಯಿತು. ತುಲಾಧಾರನ ದಿವ್ಯ ಚಕ್ಷುವಿನ ಪ್ರತಿಭೆ ಇಷ್ಟು ತೀಕ್ಷ್ಣವಾಗಿರಬೇಕಾದರೆ ನಿನಗೆ ಇದೆಲ್ಲ ಹೇಗೆ ತಿಳಿಯಿತು? ತನಗರಿವಿಲ್ಲದೆಯೇ ಪ್ರಶ್ನಿಸಿದನು ಜಬಾಲಿ. ಯಾವ ಪ್ರಾಣಿಗಳಿಗೂ ಏನೂ ತೊಂದರೆಯಾಗದಂತೆ ಸರಳ ಜೀವನ ನಿರ್ವಹಿಸುತ್ತಿದ್ದೇನೆ. ನನ್ನ ಜೀವನದಿಂದಾಗಿ ಕಿಂಚಿತ್ ಜೀವಿಗೂ ನೋವಾಗದಂತೆ ನಡೆದುಕೊಳ್ಳುವುದು ನನ್ನ ಸರಳ ಧರ್ಮ. ಅದನ್ನು ಅನುಸರಿಸುತ್ತಾ ಜೀವಿಸುವುದೇ ನನ್ನ ತಪಸ್ಸು ಎನ್ನುತ್ತಾನೆ ತುಲಾಧಾರ. ಅವನ ಮಾತು ಕೇಳಿದ ಜಬಾಲಿಗೆ ತನ್ನ ಬಗ್ಗೆ ಇದ್ದ ಗರ್ವ ಇಂಗಿತು. ತಾನು ಕೈಗೊಂಡ ಕಠಿಣ ತಪಸ್ಸಿಗಿಂತಲೂ ಮಿಗಿಲಾದ ಶಕ್ತಿ ಇರುವ ಸಂಗತಿಯೊಂದಿದೆ ಎಂದು ಜಬಾಲಿ ಮುನಿಗೆ ತುಲಾಧಾರನ ಮಾರ್ಗದರ್ಶನದಿಂದ ಅರಿವು ಉಂಟಾಯಿತು. ರಾಮಾಯಣದ ಪ್ರಕಾರ ಜಬಾಲಿ ಅಥವಾ ಜವಾಲಿ ಒಬ್ಬ ಮಹರ್ಷಿ. ದಶರಥನ ಆಸ್ಥಾನದಲ್ಲಿದ್ದ ಅಷ್ಟಪ್ರಧಾನ ಋತ್ವಿಜರಲ್ಲಿ ಒಬ್ಬ. ಇವನ ವಿಚಾರಧಾರೆ ನಾಸ್ತಿಕವಾದವನ್ನು ಎತ್ತಿ ಹಿಡಿಯುವಂತೆ ಕಾಣುತ್ತಾದರೂ ಅಲ್ಲಿನ ತರ್ಕಬದ್ಧ ವಾಕ್ಸರಣಿಯನ್ನು ಗಮನಿಸಿದರೆ ಅದು ನ್ಯಾಯದರ್ಶನದಂತೆ ಕಾಣುತ್ತದೆ. ಶ್ರೀರಾಮ ಪಿತೃವಾಕ್ಯ ಪರಿಪಾಲನೆಗಾಗಿ ಸೀತಾ ಲಕ್ಷ್ಮಣರೊಡನೆ ಚಿತ್ರಕೂಟದಲ್ಲಿ ವಾಸ ಮಾಡುತ್ತಿರುವಾಗ ಅವನ ಮನವೊಲಿಸಿ ಅಯೋಧ್ಯೆಗೆ ಮರಳಿಸುವ ಪ್ರಯತ್ನವನ್ನು ಈ ಋಷಿ ಕೈಗೊಳ್ಳುತ್ತಾನೆ. ಭರತನೊಡನೆ ಬಂದು ಶ್ರೀರಾಮನನ್ನು ಕಂಡು ಅಯೋಧ್ಯೆಗೆ ಹಿಂದಿರುಗಲೊಪ್ಪದೆ ಕಾಡಿಗೆ ಹೊರಟಿರುವ ರಾಮನಿಗೆ ಉಪದೇಶ ಮಾಡತೊಡಗುತ್ತಾನೆ. ಹೇಗಾದರೂ ಮಾಡಿ ರಾಮನನ್ನು ಹಿಂದಕ್ಕೆ ಕರೆದುಕೊಂಡೇ ಹೋಗಬೇಕೆಂಬ ಛಲದಿಂದ ಸತ್ತವನು, ಕಾಮುಕನು, ವೃದ್ಧನು ಎನಿಸಿದ ದಶರಥನ ಮಾತಿಗೆ ಬೆಲೆ ಕೊಡುವುದು ತರವಲ್ಲ. ಪಾಪ ಎಂಬುವುದುಂಟೆ, ಪುಣ್ಯ ಎಂದರೇನು, ಪರಲೋಕವೆಂದರೇನು, ಪಿತೃವಾಕ್ಯ ಪರಿಪಾಲನೆ ಎಂಬ ಗೊಡ್ಡು ತತ್ವದಿಂದ ವ್ರತ ಬಳುವುದಾದರೂ ಏಕೆ ಇತ್ಯಾದಿಯಾಗಿ ವಾದಿಸುತ್ತಾನೆ. ಜಬಾಲಿಯ ವಾದವನ್ನು ರಾಮ ಧಿಕ್ಕರಿಸಿದಾಗ ವಸಿಷ್ಠ ಮುನಿ ಮಧ್ಯಪ್ರವೇಶಿಸಿ ಋಷಿಯ ಉದ್ದೇಶ ಆಸ್ತಿಕ ಧರ್ಮವನ್ನು ವಿರೋಧಿಸುವುದಲ್ಲ, ನೀನು ಅಯೋಧ್ಯೆಗೆ ಹಿಂದಿರುಗಬೇಕೆಂಬ ಹಂಬಲದಿಂದ ಆತ ಹೀಗೆಲ್ಲ ನುಡಿದ. ಆದ್ದರಿಂದ ಆತನನ್ನು ಧಿಕ್ಕರಿಸುವುದು ತರವಲ್ಲ. ನಿನ್ನ ಅಭಿಪ್ರಾಯವೇ ನ್ಯಾಯವೂ ಧರ್ಮಸಮ್ಮತವೂ ಶ್ಲಾಘ್ಯವೂ ಆದದ್ದು ಎಂದು ಹೇಳುತ್ತಾನೆ. ಮಹಾಭಾರತದ ಪ್ರಕಾರ ಜಬಾಲಿ ವಿಶ್ವಾಮಿತ್ರನ ಮಕ್ಕಳಲ್ಲಿ ಒಬ್ಬ. ಅತ್ಯಂತ ನಿಷ್ಠೆಯಿಂದ ಉಗ್ರ ತಪಸ್ಸು ಕೈಗೊಂಡು ಅತಿಮಾನುಷ ಚಲನಾಶಕ್ತಿಯ ಸಿದ್ಧಿಯನ್ನು ಪಡೆಯುತ್ತಾನೆ. ಮಾನವ ಕೋಟೆಯಲ್ಲೇ ತನ್ನಂಥ ಶ್ರೇಷ್ಠ ಜ್ಞಾನಿ ಮತ್ತೊಬ್ಬನಿಲ್ಲವೆಂಬ ಅಹಂಕಾರದಿಂದ ಮೆರೆಯುತ್ತಿರುವಾಗ ಅಶರೀರವಾಣಿಯೊಂದು ಕಾಶಿ ಕ್ಷೇತ್ರವಾಸಿಯಾದ ತುಲಾಧಾರನೆಂಬ ವರ್ತಕನಿಗಿಂತ ಆತ ಯಾವ ರೀತಿಯಲ್ಲೂ ಶ್ರೇಷ್ಠನಲ್ಲ ಎಂದು ಎಚ್ಚರಿಸುತ್ತದೆ. ಜಾಗೃತನಾದ ಜಬಾಲಿ ಕಾಶಿ ಕ್ಷೇತ್ರಕ್ಕೆ ಹೋಗಿ ತುಲಾಧಾರನಿಂದ ಜ್ಞಾನೋಪದೇಶವನ್ನು ಪಡೆದು ಅಹಂಕಾರದಿಂದ ವಿಮುಕ್ತನಾಗುತ್ತಾನೆ. ಹೀಗೆ ಜಬಾಲಿ ಮುನಿಯ ಕಥೆ ಕೇಳಿದರೆ ಈಗಿನ ಕಾಲಕ್ಕಂತೂ ಸರ್ವಶ್ರೇಷ್ಠವೆನಿಸುತ್ತದೆ. ತಾವೇ ಶ್ರೇಷ್ಠರು, ತಮ್ಮ ಸಾಧನೆಯೇ ಮಿಗಿಲು ಎನ್ನುವವರ ಅಹಂ ಕರಗಿಸುತ್ತದೆ ಜಬಾಲಿಯ ಕತೆ. ಜಬಾಲಿ ಮುನಿಗಳ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.